ಏನಪ್ಪ ಅಂತಂದರೆ ವೆನಿಲಾ ಪ್ರೈಸ್ ನೋಡಿ ವೆನಿಲಾ ಹಾಕಬಾರ್ದು. ಕರೆಕ್ಟ್. ನಮ್ಮಲ್ಲಿ ವೆನಿಲಾ ಇದ್ದರೆ ಪ್ರೈಸ್ ಬರುತ್ತೆ. ಹ್ಞೂ ಈಗ ರಾಜ್ಯಾದ್ಯಂತ ಆರ್ಟಿಫಿಷಿಯಲ್ ವೆನಿಲಾನ ನಾವು ತಿಂತಾ ಇದ್ದೀವಿ. ಇವಾಗ ನ್ಯಾಚುರಲ್ ವೆನಿಲಾಕ್ಕೆ ಲಕ್ಷ ಲಕ್ಷ ರೂಪಾಯಿಗಟ್ಟಲೆ ಬೇಡಿಕೆ ಇದೆ. ಅದಕ್ಕೆ ಪರಾಗಸ್ಪರ್ಶನ ಸ್ವಾಭಾವಿಕವಾಗಿ ಅದು ಆಗಲ್ಲ ಅಂತ. ಸ್ವಾಭಾವಿಕವಾಗಿ ಆಗಲ್ಲ ಅದು. ನಾವು ಕೈಯಿಂದ ಪರಾಗಸ್ಪರ್ಶ ಮಾಡ್ಬೇಕಾದ್ರೆ ಕೈಲಿಂದ ಪಾಲಿಶ ಮಾಡ್ಬೇಕು. ಪರಾಗಸ್ಪರ್ಶ ಒಂದು ಮಾಡಿದ್ವಿ ಅಂದ್ರೆ ಮತ್ತೆ ಬೇರೆ ಏನು ಕೆಲಸ ಇಲ್ಲ ಅದಕ್ಕೆ. ಈಗ ಈ ವರ್ಷ ಏನಿದೆ ಸರ್ ಪ್ರೈಸ್ ಈಗ ಇದಕ್ಕೆ? ಸರ್ ಇದಕ್ಕೆ ಒರಿಜಿನಲ್ ಪ್ರೈಸ್ 4,000 ರೂಪಾಯಿ ಇದೆ ಗ್ರೀನ್ ಬೀನ್ಸ್. ಗ್ರೀನ್ ಬೀನ್ಸ್ ಇದೆ. ಆದರೆ ಆ 4,000 ರೂಪಾಯಿ ನಮಗೆ ಕೊಡೋಕ್ಕೆ ಇಲ್ಲಿವರೆಗೂ ಬರೋಕ್ಕೆ ದಾರಿ ಇಲ್ಲ ಸರ್. ಅವ್ರಿಗೆ ಆ ದಾರಿನ ನಾವೇ ಹುಡುಕ್ಬೇಕು ಸರ್. ಸಣ್ಣ ಪುಟ್ಟ ತುಂಡು ಜಮೀನು ಇರ್ತಕ್ಕಂಥ ರೈತರು ದಯಮಾಡಿ ಸ್ವಲ್ಪ ಏಲಕ್ಕಿ, ಸ್ವಲ್ಪ ವೆನಿಲಾ ಇದನ್ನೆಲ್ಲ ಬೆಳ್ಕೊಂಡ್ರೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನೋಡ್ತೀರಿ ಸರ್, ಇದು ವೆನಿಲಾ ಬೆಳೆ ಇದಕ್ಕೆ ನೀವು ಎಷ್ಟು ವರ್ಷದಿಂದ ಬೆಳಿತೀರಿ ಸರ್? ನಾನು ಸುಮಾರು ವರ್ಷದಿಂದ ವೆನಿಲಾ ಬೆಳೀತಾ ಇದ್ದೀನಿ. 1998ನೇ ಇಸ್ವಿಯಲ್ಲಿ ವೆನಿಲಾ ಹಾಕಿದ್ದೆ. ನಾನು ವೆನಿಲಾ ಹಾಕಿದ್ದೆ 400 ವೆನಿಲಾ ಹಾಕಿದ್ದೆ. ಅವತ್ತಿನ ದಿವಸ ಭಯಂಕರ ರೇಟ್ ಸಿಕ್ತು ವೆನಿಲಾ. ಹೌದೌದು ಕರೆಕ್ಟ್. ಒಂದು 4,000 ರೂಪಾಯಿ ಗ್ರೀನ್ ಬೀನ್ಸಿಗೆ ಸಿಕ್ತು. ಗ್ರೀನ್ ಹಸೆ ಬೀನ್ಸಿಗೆ 4,000 ರೂಪಾಯಿ ಕೆಜಿ ಸಿಕ್ತು. ಮತ್ತು ಆ ದಿವಸದಿಂದ ನಾವು ವೆನಿಲಾನ ಭಾಳ ತುಂಬು ಹೃದಯದಿಂದ ಸ್ವಾಗತಿಸ್ತೀವಿ. ವೆನಿಲಾದಲ್ಲಿ ಒಂದು ಬುಡದಲ್ಲಿ 10 kg ವೆನಿಲಾ ಬೆಳಿಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. 10 kg ಬೆಳಿಬೇಕಂದ್ರೆ ನೀವು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. 10 kg ಯಾವ ಥರ ಬೆಳಿಬೋದು ಅಂದರೆ, ಹೌದು ಸರ್, ಯಾವ್ದಾದ್ರು ಉದಾಹರಣೆ ಕೊಡ್ತಿದ್ದೀನಿ. ಒಂದು ಬುಡದಲ್ಲಿ 4 ವೆನಿಲಾ ಗಿಡ ನೆಟ್ಟಿದ್ದೀನಿ ನಾನು. ಈ 4 ನೆಟ್ಟಿದ್ದೀರಿ ಈಗ? ಒಂದೇ ಒಂದೇ ಬುಡದಲ್ಲಿ 4 ವೆನಿಲಾ ನೆಟ್ಟಿದ್ದೀನಿ. ಆ 4ರಲ್ಲೂ ಪ್ರತಿಯೊಂದು ಇಲ್ಲೊಂದು, ಈ ಕಡೆ ಒಂದು, ಮತ್ತೆ ಈ ಕಡೆ ಒಂದು, ಮತ್ತೆ ಇಲ್ಲೊಂದು 4 ನೆಟ್ಟಿದ್ದೀನಿ. 4ರಲ್ಲೂ ಕಾಯಿಲ್ ಬಿಡೋದು. 4 ರೌಂಡು ವೆನಿಲಾ ಬಿಡ್ತೀನಿ. ಅವಾಗ ಅದು ಎಷ್ಟು ಕ್ರಾಪ್ ಬಿಟ್ರು ಅದು ಬಳ್ಳಿ ತಡ್ಕೊಳೋ ಕೆಪಾಸಿಟಿ ಇರುತ್ತೆ. ಫುಡ್ಡು 4ರಿಂದ ಇರಿಗೇಷನ್ ಆಗುತ್ತೆ. ನಾವು ಮೊದಲೇ ಏನು ಮಾಡ್ತಾ ಇದ್ದೆ ಅಂದರೆ, ಒಂದೇ ಬುಡ ನೆಟ್ಬಿಟ್ಟು 8 ಕಾಯಿಲ್ ಮಾಡಿದ್ದೆ. 8 ಕಾಯಿಲ್ ಮಾಡಿದ್ದೆ. ಅವತ್ತಿನ ಸಿಚುವೇಶನ್ನಲ್ಲಿ ನನ್ನ ಸ್ಟಾರು ಅನ್ಕೋಬಹುದು. ಒಂದು ಗಿಡದಲ್ಲಿ 4 kg ವೆನಿಲಾ ಬಂತು. ಸಪೋಸ್ ಆ ವೆನಿಲಾ ಬಳ್ಳಿ ಹೊಟ್ಟೋಗ್ಬಿಡ್ತು. ಮಾರನೇ ವರ್ಷದಲ್ಲಿ 4 kg ಕ್ರಾಪ್ ಕೊಟ್ಟು ಬಳ್ಳಿ ಹೋಗ್ಬಿಡ್ತು. ಅದಕ್ಕೆ ಇವಾಗ ಈ ಥರ ಮಾಡಿದ್ದೀನಿ. ಒಂದೇ ಬುಡದಲ್ಲಿ 4 ಬಳ್ಳಿ ನೆಟ್ಟು, 4 ಬಳ್ಳಿಯಲ್ಲೂ ಪ್ರಥಮ ವರ್ಷದಲ್ಲಿ ಒಂದು ಅರ್ಧ kg ಬಂದ್ರೂ 2 kg ಆಯಿತು. ಎರಡನೇ ವರ್ಷದಲ್ಲಿ ಒಂದು ಬುಡಕ್ಕೆ 2 kg ವೆನಿಲಾ ಬರುತ್ತೆ ಅಂತಂದೇಳಿ ನಮ್ಮ ಪುತ್ತೂರಿನ ಜನಾರ್ದನ್ ಭಟ್ರು ನನಗೆ ಮಾರ್ಗದರ್ಶನ ಕೊಟ್ಟಿದ್ರು 1998ನೇ ಇಸ್ವಿಯಲ್ಲಿ. ಅವತ್ತಿನ ದಿವಸದಲ್ಲಿ ಅದನ್ನ ನಾನು ತಲೆ ಒಳಗೆ ಇಟ್ಕೊಂಡು ಅವ್ರು ಹೇಳಿದ ಪ್ರಕಾರ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ವೈಜ್ಞಾನಿಕ ಪದ್ಧತಿಯಲ್ಲಿ 4 ಗಿಡನ ಹಾಕ್ಬಿಟ್ಟು ಕ್ರಾಪ್ ತೆಗಿಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಈಗ ನಿಮ್ಮ ತೋಟದಲ್ಲಿ ಇರೋಂಥದ್ದು ಇದು ಎಷ್ಟು ವರ್ಷ ಸರ್ ಇದು ಕ್ರಾಪ್? ಇದು ನಾನು ಈಗ 2 ವರ್ಷ ಆಗಿದೆ ಕ್ರಾಪ್. ಇದನ್ನ ಬಳ್ಳಿ ನೆಟ್ಟು 2 ವರ್ಷ ಆಗೈತೆ. 2 ವರ್ಷ ಆಗಿದೆ. ಆದರೆ ನಾನು ಕ್ರಾಪ್ ಬಿಡೋಕ್ಕೆ ಕ್ರಾಪಿಗೆ ಬಳ್ಳಿನೇ ಬಿಡ್ತಾ ಇಲ್ಲ. ನನಗೆ ನನ್ನ ಸ್ನೇಹಿತರು ನಾನು ವೆನಿಲಾ ಬೆಳಿಬೇಕು ಅಂತೇಳಿ ಸುಮಾರು ಜನ ಬಂದು ನನಗೆ ಕಟಿಂಗ್ಸ್ ತಗೊಂಡು ಹೋಗ್ತಾ ಇದ್ದಾರೆ. ಕಟಿಂಗ್ಸ್ ಕೂಡ ಕೊಡ್ತಾ ಇದ್ದೀರಿ? ಇನ್ನು ಮೊನ್ನೆ ತಾನೇ ಕೊಟ್ಟೆ ಕಟಿಂಗ್ಸು. ನೋಡ್ರಿ, ಇದು ನಾನು ಈ ಬಳ್ಳಿ ಕ್ರಾಪಿಗೆ ಬಿಡಬೇಕು ಅಂತಂದೇಳಿ ಡೌನ್ ಮಾಡಿದ್ದೆ. ಇಲ್ಲಿವರೆಗೂ ಡೌನ್ ಮಾಡಿದ್ದೆ. ಇವಾಗ ನಾನು ಈಗ ಇದೇನು ನೋಡ್ತಿದ್ದೆ ಸರ್ ವೆನಿಲಾ ಬೆಳೆಯಲ್ಲಿ, ಇದರಲ್ಲಿ ಮೇಜರ್ ಡಿಫಿಕಲ್ಟ್ ಅಂದ್ರೆ ನಿಮ್ಗೆ ಕಷ್ಟ ಅಂತ ಅಂದ್ರೆ ಯಾವ್ದು ಸರ್? ಇದರಲ್ಲಿ ಕಷ್ಟ ಅಂತಂದು ಯಾವುದು ಬರೋದಿಲ್ಲ. ಒಂದ್ ಹೇಳ್ಬೇಕು ಅಂತಂದ್ರೆ, ಇದು ಹೂ ಬರುತ್ತೆ. ಹೌದು, ಜನವರಿ ಫೆಬ್ರವರಿಯಲ್ಲಿ ಪರಾಗಸ್ಪರ್ಶ ಮಾಡೋದು ಒಂದೇ. ಹೌದು, ಅದು ಪರಾಗಸ್ಪರ್ಶನ ಸ್ವಾಭಾವಿಕವಾಗಿ ಅದು ಆಗಲ್ಲ ಅಂತ. ಸ್ವಾಭಾವಿಕವಾಗಿ ಆಗಲ್ಲ ಅದು. ನಾವು ಕೈಯಿಂದ ಪರಾಗಸ್ಪರ್ಶ ಮಾಡ್ಬೇಕು. ಕೈಲಿಂದ ಪಾಲಿಶ ಮಾಡ್ಬೇಕು. ಪರಾಗಸ್ಪರ್ಶ ಒಂದ್ ಮಾಡಿದ್ವಿ ಅಂದ್ರೆ ಮತ್ತೆ ಬೇರೆ ಏನು ಕೆಲಸ ಇಲ್ಲ ಅದಕ್ಕೆ. ಅವಾಗಲೇ ಅದು ಕಾಯಿ ಸೆಟ್ ಆಗೋದಂತಲ್ಲ? ಅದು ಕಾಯಿ ಸೆಟ್ ಆಗೋದು ಅವಾಗಲೇ. ಒಂದು ಪರಾಗಸ್ಪರ್ಶ ಒಂದ್ ಮಾಡಿದ್ರೆ ಮತ್ತೆ ಕಾಯಿ ಡ್ರಾಪ್ ಆಗೋದು ಮತ್ತೊಂದು ಏನಾದ್ರೂ ಒಂದು ಲಕ್ಷಣ ಕಾಣುತ್ತೆ ಅದರಲ್ಲಿ. ಆದ್ರೆ ಅದಕ್ಕೆಲ್ಲ ಏನು ತಲೆ ಕೆಡಿಸಿಲ್ಲ. ಕಾಯಿ ಡ್ರಾಪ್ ಆಗಕ್ಕೆ ನಾವು ಒಂದು ಬಂಚಿಗೆ ಸುಮಾರು ಒಂದು 10 ಕಾಯಿನ ಪಾಲಿನೇಷನ್ ಮಾಡಿದ್ರೆ ಸಾಕದು. ಅದ್ರ ಕೆಪಾಸಿಟಿ ತಡ್ಕೊಳತ್ತದು. ಮತ್ತೆ ಏನು ಯಾವುದೇ ರೋಗ ಬರಲ್ಲ. ಎಲ್ಲವೂ A+ ಗ್ರೇಡ್ ಬಂದ್ರೆ ನಮಗೆ ಅದರಲ್ಲಿ ಲಾಭ ಬರುತ್ತೆ. ಅಂತಂದಲ್ಲ, ಅದನ್ನ ಮಾಡಿಬಿಟ್ಟು ನಮ್ಮಲ್ಲಿ ತಾಳ್ಮೆ ಇರಬೇಕು ಸರ್. ಕರೆಕ್ಟ್ ಸರ್. ತಾಳ್ಮೆ ಇದ್ರೆ ಅದು ನಮ್ಮಲ್ಲಿ ಇರುತ್ತೆ. ಅದು ಬರಲಿಲ್ಲ, ಇದು ಬರಲಿಲ್ಲ, ಅದು ಬರಲಿಲ್ಲ, ಇದು ಬರಲಿಲ್ಲ, ಗೊಂದಲ ಆಗಿ ಯಾವುದು ಬರಲ್ಲ. ವೆನಿಲಾ ಬರಲ್ಲ, ಏಲಕ್ಕಿ ಬರಲ್ಲ, ಏನು ಬರಲ್ಲ. ಉಳಿಯೋದೊಂದೇ ಅಡಿಕೆ. ಅದು ಯಾವತ್ತು ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ.
ಈಗ ಈ ವರ್ಷ ಏನಿದೆ ಸರ್ ಪ್ರೈಸ್ ಈಗ ಇದಕ್ಕೆ? ಸರ್ ಇದಕ್ಕೆ ಒರಿಜಿನಲ್ ಪ್ರೈಸು ಹ್ಞೂ ಹ್ಞೂ 4,000 ರೂಪಾಯಿ ಇದೆ ಗ್ರೀನ್ ಬೀನ್ಸ್. ಗ್ರೀನ್ ಬೀನ್ಸಿಗೆ. ಹ್ಞೂ ಹ್ಞೂ ಆದರೆ ಆ 4,000 ರೂಪಾಯಿ ನಮಗೆ ಕೊಡೋಕ್ಕೆ ಇಲ್ಲಿವರೆಗೂ ಬರೋಕ್ಕೆ ದಾರಿ ಇಲ್ಲ ಸರ್ ಅವರಿಗೆ. ಹಾಂ ಹಾಂ ಆ ದಾರಿನ ನಾವೇ ಹುಡುಕ್ಬೇಕು ಸರ್. ನಾನು ಇಂತಿಷ್ಟು ವೆನಿಲಾ ಬೆಳೆದಿದ್ದೀನಿ, ಹ್ಞೂ ನನ್ನಲ್ಲಿ ಇಷ್ಟು ವೆನಿಲಾ ಇದೆ, ಹ್ಮ್. ಮಧ್ಯವರ್ತಿಗಳ ಅವಳಿ ಜಾಸ್ತಿ ಆಗಿದೆ, ಹ್ಞೂ ಹ್ಞೂ ಇಷ್ಟೆಲ್ಲ ಆಗಿ ಇದು ಒರಿಜಿನಲ್ ರೇಟು ಹ್ಮ್. 4,000 ರೂಪಾಯಿ ಇದೆ. ಈ ರೇಟು ಈ ವೆನಿಲಾ ರೇಟು ಎಲ್ಲೂ ಹೋಗಿಲ್ಲ ಸರ್. ಅದಕ್ಕೋಸ್ಕರ ನಾನು ವೆನಿಲಾ ಗಿಡ ಇಟ್ಟಿದ್ದೀನಿ. ಇನ್ನೂ ಇಟ್ಟಿದ್ದೀರಾ? ತೆಗ್ದಿಲ್ಲ ಸರ್? ತೆಗ್ದಿಲ್ಲ. ಹ್ಞೂ ಹ್ಞೂ 1998 2025 ಎಷ್ಟು ವರ್ಷ ಆಯಿತು ಸರ್? ನೀವೇ ಲೆಕ್ಕ ಹಾಕಿ ಹೇಳ್ರಿ. ಹ್ಞೂ 27 ವರ್ಷ ಆಯ್ತು. ಇದಕ್ಕೆ ಯಾವತ್ತೂ ಜಾಗತಿಕ ಮಾರ್ಕೆಟಲ್ಲಿ ದುಬಾರಿ ಬೆಳೆ ಇದು ಸರ್. ಈಗ ಇದು ವೆನಿಲಾ ಏನೈತೆ ಸರ್? ಇದ್ರದ್ದು ಆಯಸ್ಸು ಎಷ್ಟು ವರ್ಷ ಸರ್? ಸರ್ ಇದು ಆಯಸ್ಸು ಇದಕ್ಕೆ ರೋಗ ಆಗಲಿ ಮತ್ತೊಂದಾಗಲಿ ಕೆಲವು ಇದೆ. ಹಾಂ. ಆದ್ರೆ ನಮ್ಮ ಮಾಡ್ತಕ್ಕಂಥ ಕೃಷಿಯಲ್ಲಿ ಹ್ಞೂ ಹ್ಞೂ ರೋಗ ಬರುತ್ತೆ. ಹ್ಞೂ ಹ್ಞೂ ಆದ್ರೆ ಇವಾಗ ನಾನು ನೋಡ್ರಿ ಬುಡಕ್ಕೆ ಮಲ್ಚ್ ಹಾಕ್ಬಿಟ್ಟು ಹ್ಞೂ ಹ್ಞೂ ನೆಲ ಉಳುಮೆ ಮಾಡಬಾರ್ದು, ಇದಕ್ಕೆ ರೌಂಡ್ ಅಪ್ ಹೊಡಿಬಾರ್ದು, ಹಾಂ ಹಾಂ ಇತ್ಯಾದಿ ಬೇರೆ ಬೇರೆ ತರದ್ದು ಅದಕ್ಕೆ ಬೇಡವಾದದ್ದನ್ನ ಮಾಡಿದ್ರೆ ಹ್ಞೂ ಬಳ್ಳಿಗೆ ರೋಗ ಬರುತ್ತೆ. ಹ್ಞೂ ಹ್ಞೂ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಹ್ಞೂ ಹ್ಞೂ ಇದು ಪ್ರತ್ಯಕ್ಷವಾಗಿ ನೋಡ್ತಾ ಇದೀರಲ್ಲ, ಹ್ಞೂ ಇದು ಬೇಕು. ಇದ್ರ ಮೇಲೆ ಜಸ್ಟ್ ಸ್ವಲ್ಪ ನೀರ್ ಬೀಳ್ಬೇಕು. ಈಗ ಸ್ಪ್ರಿಂಕ್ಲರ್ ನೀರ್ ಬಿತ್ತು ಅಂದ್ರೆ ಹ್ಞೂ ಹ್ಞೂ ಬಳ್ಳಿ ತಾನಾಗಿ ಯಥೇಚ್ಛವಾಗಿ ಬೆಳೀತೈತೆ. ಯಾವುದೇ ರೋಗ ಅಂತೂ ಇಲ್ಲ. ಇಲ್ಲಿ ನಮ್ಮಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಹ್ಞೂ ಹ್ಞೂ ರೋಗ ಬಂದು ಹೋಗ್ಬಿಡ್ತು, ಬಸಪ್ಪ ಮತ್ತೇನಿಲ್ಲ ಹಾಕಿದ, ರೋಗ ಬಂದು ಹೋಗ್ಬಿಡ್ತು, ಅದನ್ನ ಈಗ ಮತ್ತೇನಿಲ್ಲ ಹಾಕಿದ್ಯಾ, ಹ್ಞೂ ಅದ್ರ ಒಳಗೇನಿದೆ ಅಂತ ನನಗ್ ಗೊತ್ತು. ಹ್ಞೂ ಹ್ಞೂ ಅದಕ್ಕೋಸ್ಕರ ನಾನು ಇಟ್ಟಿದ್ದೀನಿ. ಕರೆಕ್ಟ್. ಜನಗಳಿಗೆ ಯಾರಿಗೆ ಕಿವಿಗೆ ಕೊಡಲ್ಲ, ನಾನು ಕ್ಯಾರೆ ಕಿವಿ ಮತ್ತು ಕಿವಿ ಕೊಡ್ತದೆ, ಕೊಡಲ್ಲ. ಅವತ್ತು ಕೂಡ 1998ರಲ್ಲೂ ಕೂಡ ಹ್ಞೂ ಇದೇ ತರನೇ ಮಾಡಿದ್ದೆ ನಾನು ಹ್ಞೂ ಹ್ಞೂ ಸರ್. ಅವತ್ತು ಆಕ್ಚುಲಿ ಒರಿಜಿನಲ್ ರೇಟು ವೆನಿಲಾಕ್ಕೆ 60 ರೂಪಾಯಿ ಕೆಜಿ ಅಂತ. ಇದು ಗ್ರೀನ್ ಬೀನ್ಸು ಹ್ಞೂ ಹ್ಞೂ 60 ರೂಪಾಯಿ ಕೆಜಿ ಗ್ರೀನ್ ಬೀನ್ಸ್ ಅಂತ ಹೇಳಿದ್ರು. ಅಡಿಕೆ 1,500 ರೂಪಾಯಿ ಕ್ವಿಂಟಲ್ ಇತ್ತು ಸರ್ ಅವತ್ತು. ಹ್ಞೂ ಹ್ಞೂ ನಾನು ಇದು 60 ರೂಪಾಯಿ ಕೆಜಿಗೆ 60 ರೂಪಾಯಿ ವೆನಿಲಾ, ಒಂದು ಬುಡದಲ್ಲಿ 1 ಕೆಜಿ ಬಿಟ್ರೆ 60 ರೂಪಾಯಿ ದುಡ್ಡು ಬರುತ್ತಲ್ಲ, ಅಡಿಕೆ 150 ರೂಪಾಯಿ. ಹ್ಞೂ ಹ್ಞೂ ಆ ಖುಷಿಗೆ ಹಾಕಿದ್ದೆ ಸರ್ ವೆನಿಲಾ. ಹೌದು. ಅವತ್ತು ನನಗೆ 4,000 ರೂಪಾಯಿ ರೇಟ್ ಸಿಕ್ತು ಸರ್. ಹ್ಞೂ ಹ್ಞೂ ಈಗ ಈ ವಿಡಿಯೋ ಮೂಲಕ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದು ಒಳ್ಳೆ ಪ್ರಶ್ನೆನೇ ಸರ್. ಹ್ಞೂ ನಾನೇ ಹೇಳ್ಬೇಕು ಅಂತಿದ್ದೆ. ಹ್ಞೂ ಈಗ ಮುಖ್ಯವಾಗಿ ಪ್ರತಿಯೊಬ್ಬ ರೈತರು ಹ್ಞೂ ವೆನಿಲಾ ಇಟ್ಕೋಬೇಕು ಅನ್ನೋದು ನನ್ನ ಆಸೆ ಇದೆ. ಹ್ಞೂ ಹ್ಞೂ ಅದಕ್ಕೆ ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಂ ಸರ್. ವೆನಿಲಾ ಅಂತಂದರೆ ಹ್ಞೂ ಈಗ ನಮ್ಮ ಮನೆಯಲ್ಲಿ ಗುಜರಿ ಸಾಮಾನು ಎಲ್ಲೋ ಒಂದ್ ಕಡೆ ಹಾಕಿರ್ತೀವಿ. ಹ್ಞೂ ಹಂಗೆ ಇದು ಅಡಿಕೆ ಬುಡದಲ್ಲಿರುತ್ತೆ. ಬುಡದಲ್ಲಿರುತ್ತೆ. ಹಾಂ ಬುಡದಲ್ಲಿರುತ್ತೆ. ಅದು ನಮಗೇನು ಕೇಳಲ್ಲ. ಅಡಿಕೆಗೆ ನೀರು ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ. ಏನಪ್ಪ ಜಸ್ಟ್ ರೌಂಡ್ ಅಪ್ ಒಂದು ಹೊಡಿಬಾರ್ದು, ಹ್ಞೂ ಹ್ಞೂ ಜಾಸ್ತಿ ಕಲ್ಟಿವೇಶನ್ ಮಾಡಬಾರ್ದು. ಹ್ಞೂ ಹ್ಞೂ ಇಷ್ಟಿದ್ರೆ ವೆನಿಲಾ ಯಾವತ್ತೂ ಇರುತ್ತೆ ಸರ್ ನಮ್ಮ ಜೊತೆಗೆ. ನಾನು ಎಲ್ಲ ರೈತರು ವೆನಿಲಾ ಬೆಳೀಲಿ ಅಂತ ಆಸೆ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲ ಯಾವ ದಿವಸ ಇದಕ್ಕೆ ಹೆಚ್ಚಿನ ಮಾರ್ಕೆಟ್ ಬರುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಆದರೆ 100% ಮಾರ್ಕೆಟ್ ಬಂದೇ ಬರುತ್ತೆ ಸರ್. ಡ್ರೈ ಒಂದು 70,000 80,000ವರೆಗೂ ಇದೆ ಒಣಗಿರೋ ಡ್ರೈ ಒಣ ಬೀನ್ಸ್. ಬೀನ್ಸ್. ಆದರೆ ಅದನ್ನು ಕೊಡ್ತಾ ಇಲ್ಲ. ಆಮೇಲೆ ಅದನ್ನ ಪ್ರೊಸೆಸಿಂಗ್ ಮಾಡ್ಕೊಂಡು ಹ್ಞೂ ಹ್ಞೂ ನಮಗೆ ಪ್ರೊಸೆಸಿಂಗ್ ಮಾಡೋದೇನು ಭಾಳ ದೊಡ್ಡ ಗುಡ್ಡ ಏನಲ್ಲ ಅದು ಸರ್. 26 ವರ್ಷ ಪ್ರೊಸೆಸಿಂಗ್ ಮಾಡಿಟ್ಟಿದ್ದೀನಿ ನಾನು. ಬೀನ್ಸು 2 ಬೀನ್ಸು ನನ್ನ ಹತ್ರ ಇದೆ. ಇದಾವ 26 ವರ್ಷ ಆಯ್ತು. ಇವತ್ತು ಕೈ ಬೆರಳಿಗೆ ಸುತ್ತಿದ್ರೆ ಹ್ಞೂ ಹ್ಞೂ ಬೆಂಡಾಗಿಯೇ ಇದೆ. ಹ್ಞೂ ಹ್ಞೂ ಮಾಸ್ಟರ್ ಎಲ್ಲ ಆ ಥರ ಮೇಂಟೈನ್ ಮಾಡಿಟ್ಟಿದ್ದೀನಿ. ಹ್ಞೂ ಹ್ಞೂ ಕೇವಲ 2 ಬೀನ್ಸ್ ಇಟ್ಟಿದ್ದೀನಿ. ಈಗ ಬೇರೆ ರೈತರಿಗೂ ನೀವು ಏನು ವೆನಿಲಾ ಆಯಿತು, ಏನು ಏಲಕ್ಕಿ ಕೊಡ್ತೀವಿ, ಸಸಿಗಳು ಕೊಡ್ತೀವಿ? ಖಂಡಿತ ಸರ್, ಖಂಡಿತ. ನಾನು ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳ್ಬೇಕು ಅಂದರೆ, ಸಣ್ಣ ಪುಟ್ಟ ತುಂಡು ಜಮೀನು ಇರ್ತಕ್ಕಂಥ ರೈತರು ಹ್ಞೂ ಹ್ಞೂ ದಯಮಾಡಿ ಸ್ವಲ್ಪ ಏಲಕ್ಕಿ, ಸ್ವಲ್ಪ ವೆನಿಲಾ ಇದನ್ನೆಲ್ಲ ಬೆಳ್ಕೊಂಡ್ರೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಮತ್ತೆ ಹೈನುಗಾರಿಕೆ, ಸಮಗ್ರ ಕೃಷಿ ಮಾಹಿತಿ ಇವನ್ನೆಲ್ಲದನ್ನು ಮಾಡ್ಕೊಂಡ್ರೆ ಎಲ್ಲದರಲ್ಲೂ ಒಂಥರ ಒಳ್ಳೆ ಇದರಲ್ಲಿ ಅವ್ರಿಗೆ ಒಂದು ತಪ್ಪಿದ್ರೆ ಒಂದು ತಪ್ಪಿದ್ರೆ ಒಂದು ಕ್ರಾಪ್ ಹೋದ್ರೆ ಒಂದು ಕ್ರಾಪ್ ಬರುತ್ತೆ, ಒಂದು ಕ್ರಾಪ್ ಆದಾಯ ಸಿಗುತ್ತೆ, ಅವ್ರಿಗೆ ಸಿಗುತ್ತೆ, ಆದಾಯ ಸಿಗುತ್ತೆ. ಖಂಡಿತ ಏಲಕ್ಕಿ ಬೆಳೆದ್ರು ಲಾಸ್ ಏನಿಲ್ಲ, ಹೌದು. ವೆನಿಲಾ ಬೆಳೆದ್ರು ಲಾಸ್ ಇಲ್ಲ, ಹೌದು. ಕಾಳುಮೆಣಸು ಬೆಳೆದ್ರೆ ಲಾಸ್ ಇಲ್ಲ, ಹ್ಞೂ ತೋಟ ಜೀರೋ ಕಲ್ಟಿವೇಶನ್ ಮಾಡಿದ್ರು ಲಾಸ್ ಇಲ್ಲ. ಮೊದಲನೇ ಕ್ರಾಪ್ ನ ಹಾರ್ವೆಸ್ಟ್ ಮಾಡ್ಕೊಂಡು ಹ್ಞೂ ನಾವು ತೀರ್ಥಹಳ್ಳಿ ಮಾರ್ಕೆಟ್ ಅಲ್ಲಿ ಸ್ಪೈಸ್ ಬೋರ್ಡ್ ಅಲ್ಲಿ ಮೆಂಬರ್ ಆಗಿದ್ವಿ. ಹ್ಞೂ ತೀರ್ಥಹಳ್ಳಿಲಿ ಹ್ಞೂ ಅಲ್ಲಿ ಮಾರ್ಕೆಟಿಗೆ ತಗೊಂಡೋಗಿದ್ವಿ. ಅಲ್ಲಿ ಆ ಮಾರ್ಕೆಟಿಗೆ ತಗೊಂಡು ಹೋದಾಗ ನನ್ನ ವೆನಿಲಾ ನೋಡಿ ಅವರು ಆ ತಾಲೂಕಿನ ವೆನಿಲಾ ಬೆಳೆಗಾರರು ಪೂರ್ತಿ ದಂಗೆದ್ಬಿಟ್ರು.
ಏನು ಬಯಲುಸೀಮೆ ವೆನಿಲಾ ಇಷ್ಟು ತಗೊಂಬಂದಿ ವ್ಯಾನಲ್ಲಿ ತುಂಬ್ಕೊಂಡು ಹೋಗಿದ್ವಿ, ಮಾರುತಿ ವ್ಯಾನ್ನಲ್ಲಿ. ಹಾಂ ಹಾಂ ಅವರು ಕೈ ಚೀಲದಲ್ಲಿ ಜೋಬ್ನೆ ಇಟ್ಕೊಂಡು ಬಂದಿದ್ರು. ಹಾಂ ಹಾಂ ನಾನು ವ್ಯಾನ್ನಲ್ಲಿ ತುಂಬ್ಕೊಂಡು ಹೋಗುವಷ್ಟು ವೆನಿಲಾ ಬೆಳೆದು ಬೆಳೆದು ಹಾಂ ಹಾಂ ಲೋಡ್ ಗಟ್ಟಲೆ ವೆನಿಲಾ ಬೆಳೆದಿದ್ದೀರಿ, ಶಬಾಷ್ ಅಂತ ನಾನು ಬೆಂತಟ್ಟಿದ್ರು ಹ್ಞೂ ಹ್ಞೂ ತೀರ್ಥಹಳ್ಳಿನಲ್ಲಿ ಹ್ಞೂ 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 2000 ಇಸ್ವಿಯಲ್ಲಿ. 2000 ಇಸಲಿ. 2000 ಇಸ್ವಿ